Jungle. Audio Jungle. ನೂತನ ಅಧ್ಯಕ್ಷರಾದ ವಸಂತ ಹೊನ್ನಮಡಿ ಅವರು, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನಾಗರಾಜ ಲಂಬು ಅವರು, ಕಾಂಗ್ರೆಸ್ ಪಕ್ಷದ ಇನ್ನೂರು ಮುಖಂಡರಾದ ಫಯಾಜ್ ಕಲಾದಿ ಅವರು ಭಾಗವಹಿಸಿದರು. ಇವತ್ತಿನ ವಿಷಯ, ನಿನ್ನಿನ ದಿವಸ ಸುಪ್ರೀಂ ಕೋರ್ಟ್ ವಿಜಯಪುರದ ವಿಮಾನ ನಿಲ್ದಾಣಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿದೆ. ಸುಮಾರು 3 ವರ್ಷಗಳಿಂದ ಬೇರೆ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತ ಒಂದು ಕೇಸಿನಿಂದ ನಮ್ಮ ಬಿಜಾಪುರದ ವಿಮಾನ ನಿಲ್ದಾಣದ ಕೇಸ್ ನಿರ್ಣಯ ಆಗೋದು ಬಹಳ ತಡ ಆಯಿತು. ಆ ಕೇಸ್ ಡಿಸೈಡ್ ಮಾಡ್ಲಿಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು, ಬೃಹತ್ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿಗಳು ಆದಂಥ ನಮ್ಮ ಗೌರವಾನ್ವಿತ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಅವಿರತವಾಗಿ ಹಗಲು ರಾತ್ರಿ ಎನ್ನದೇ ದೆಹಲಿ ಮಟ್ಟದಲ್ಲಿ ವಕೀಲರುಗಳನ್ನು ಸಂಪರ್ಕಿಸುತ್ತಾ ಅವರನ್ನು ನೇಮಿಸಿ ಸತತ ಪ್ರಯತ್ನದಿಂದ ಒಂದು ಛಲದಂಕ ಮಲ್ಲನ ಥರ ಅವರು ಈ ಕೆಲಸವನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾನು ಅವರಿಗೆ ಮೊದಲನೇದಾಗಿ ಜಿಲ್ಲೆಯ ಜನತೆಯ ಪರವಾಗಿ, ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಕೆಲವು ಪ್ರಕ್ರಿಯೆಗಳದಾವು. ಹಸಿರು ಮಂಡಳಿ ಏನಿದೆ, ಆ ಮಂಡಳಿಯವರು ಪರ್ಮಿಷನ್ ಕೊಟ್ಟರೆ ಇನ್ನು 3 ತಿಂಗಳುಗಳಲ್ಲಿ ವಿಮಾನ ನಿಲ್ದಾಣ ಇಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ವಿಮಾನ ನಿಲ್ದಾಣ ಪ್ರಾರಂಭ ಆದ್ರೆ ಇಡೀ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಸೆಂಟ್ರಲ್ ಪ್ಲೇಸ್ ಆದಂಥ ಬಿಜಾಪುರದಿಂದ ವಾಣಿಜ್ಯ ಕೆಲಸಗಳಿಗಾಗಿ ಮತ್ತು ಪ್ರವಾಸಿ ಕೆಲಸಗಳಿಗಾಗಿ ಈ ನಿಲ್ದಾಣ ಭಾಳ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ. ಇದರಿಂದ ಪರದೇಶದಿಂದ ಬರೋಂಥ ಪ್ರವಾಸಿಗರು ಸಹಿತ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗ್ತಾರೆ ಅವರು. ಇದು ಒಂದು ಸೆಂಟ್ರಲ್ ಪ್ಲೇಸ್ ಇದೆ ಉತ್ತರ ಕರ್ನಾಟಕದಲ್ಲಿ. ಆಮೇಲೆ ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಈ ವಿಮಾನ ನಿಲ್ದಾಣ ಉಳಿದ ವಿಮಾನ ನಿಲ್ದಾಣ ಥರ ಅಲ್ಲ. ಸರೌಂಡಿಂಗ್ 200 ಕಿಲೋಮೀಟರ್ ಒಳಗಡೆ ಎಲ್ಲ ಜಿಲ್ಲಾ ಕೇಂದ್ರಗಳು ಬರ್ತಾವೆ ಇಲ್ಲಿ. ಅದರಿಂದ ಈ ವಿಮಾನ ನಿಲ್ದಾಣವನ್ನು ಎಂ ಬಿ ಪಾಟೀಲ್ ಸಾಹೇಬ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಅವ್ರು ಯಾವ ಥರ ನೀರಾವರಿ ಖಾತೆಯನ್ನು ಮಾಡಿ ನಿರ್ವಹಿಸಿ ಇವತ್ತು ಆಧುನಿಕ ಭಗೀರಥ ಅಂತ ಏನು ಒಂದು ಬಿರುದು ತಗೊಳ್ಳೋಷ್ಟು ಕೆಲಸ ಮಾಡಿದ್ದಾರೆ. ಅದೇ ಥರ ಅವ್ರದ್ದು ಹೆಂಗೆ ಹೆಸರು ಸ್ಥಿರಸ್ಥಾಯಿಯಾಗಿದೆ, ಇದು ಸಹಿತ ವಿಮಾನ ನಿಲ್ದಾಣ ಆಗಿದ್ದರಿಂದ ಬಿಜಾಪುರ ಜಿಲ್ಲೆಯ ಜನಮಾನಸದಲ್ಲಿ ಇದು ಚಿರಸ್ಥಾಯಿಯಾಗಿರ್ತದೆ ಅಂತೇಳಿ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ. ಒಂದು ವಿಮಾನ ನಿಲ್ದಾಣ ಬರೋದ್ರಿಂದ ಇಲ್ಲಿ ಶಿಕ್ಷಣದ ಅಭಿವೃದ್ಧಿ ಆಗ್ಬೋದು, ಕೃಷಿ ಅಭಿವೃದ್ಧಿ ಆಗ್ಬೋದು, ಪ್ರವಾಸ ಅಭಿವೃದ್ಧಿ ಆಗ್ಬೋದು. ಈಗ ನಾವು ಕೆಲವು ದೇಶಗಳು, ನಾನು ಒಂದು ಜರ್ಮನಿ ಮತ್ತು ಯುರೋಪ್, ಫ್ರಾನ್ಸ್, ಸ್ವಿಟ್ಜರ್ಲೆಂಡ್ ಒಂದು 5-6 ದೇಶಗಳು ನಾನು ತಿರುಗಾಡಿದೆ ಕಳೆದ ವರ್ಷ. ಕೆಲವು ದೇಶದಾಗ ಯಾವುದೂ ವ್ಯವಹಾರನೇ ಇಲ್ಲ, ಅಲ್ಲಿ ಬರೀ ಪ್ರವಾಸೋದ್ಯಮದಿಂದನೇ ಅವರು ಇವತ್ತು ಇಷ್ಟು ಶ್ರೀಮಂತರದಾರ. ನಮ್ಮಲ್ಲಿ ಅವ್ರಿಗಿಂತಲೂ ಹೆಚ್ಚಿನ ಸ್ಮಾರಕಗಳು, ಹೆಚ್ಚಿನ ಪ್ರವಾಸಿ ತಾಣಗಳಿದಾವೆ ಇಲ್ಲಿ. ಆದರೂ ಒಂದು ಸೌಲಭ್ಯ ಇರಲಾರ್ದಕ್ಕೆ ಅದು ಪ್ರವಾಸೋದ್ಯಮದಲ್ಲಿ ನಮ್ಮ ದೇಶ ಹಿಂದೆ ಬಿದ್ದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬಿಜಾಪುರ ಇವೆಲ್ಲ ಹಿಂದೆ ಬಿದ್ದಿದ್ದಾವೆ. ಇದರಿಂದ ಇವತ್ತು ದೊಡ್ಡ ಅನುಕೂಲ ಆಗಿ ದೇಶದ ಅಭಿವೃದ್ಧಿಗೆ ಒಂದು ಕೊಡುಗೆ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಈ ನಿಲ್ದಾಣ ಇವತ್ತೇನು ನಿರ್ಮಾಣ ಆಗಿದೆ, ಈ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟದ ನಿಲ್ದಾಣದ ಒಂದು ಲೆವೆಲ್ದಲ್ಲಿ ಇದು ನಿರ್ಮಾಣ ಆಗಿದೆ. ಇದು ಸಣ್ಣ ವಿಮಾನ ನಿಲ್ದಾಣ ಅಲ್ಲ, ಬಹಳ ದೊಡ್ಡ ವಿಮಾನ ನಿಲ್ದಾಣ. ಮೊದಲ BJP ಸರ್ಕಾರ ಇದ್ದಾಗ ಶ್ರೀ ಅಪ್ಪು ಪುಟ್ಟಣಶೆಟ್ಟಿಯವರು ಇಲ್ಲಿ ಮಂತ್ರಿ ಇದ್ದಾಗ ಈ ವಿಮಾನ ನಿಲ್ದಾಣಕ್ಕೆ ಜಾಗ ಖರೀದಿ ಮಾಡಿದ್ರು. ಖರೀದಿ ಮಾಡಿ ಅದಕ್ಕೆ ಯಡಿಯೂರಪ್ಪನವ್ರು ಭೂಮಿ ಪೂಜೆನೂ ಮಾಡಿದ್ರು. ಆ ನಂತರ ಕಾರಜೋಳ ಅವರು ಬಂದು ಅವರು ಪಿಡುಗುಡಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿ ಆಗಿದ್ದರಿಂದ ಇದಕ್ಕೆ ಅವರು ಸೇವೆ ಸಲ್ಲಿಸಿ ಅವರು ಒಂದು ಲೆವೆಲಿಗೆ ತಂದು ನಿಲ್ಲಿಸಿದ್ರು. ಇದಕ್ಕೆ ಜಿಗಜಿಣಿಗೆ ಅವ್ರದ್ದು ಇದಕ್ಕೆ ಸಹಕಾರ ಇದೆ.
ನಾವು ಅವ್ರ ಸಹಕಾರನೂ ಇವತ್ತು ನಾವು ನೆನೆಸ್ಕೋಬೇಕಾಗ್ತದೆ. ಆದ್ರೆ ಒಂದು ಲೆವೆಲಿಗೆ ಒಂದು ಇದು ನಿಂತಿತ್ತು, ಇದೇನಪ್ಪ ಇದು ರದ್ದು ಆಗ್ತದ ಅನ್ನೋ ಪರಿಸ್ಥಿತಿ ಬಂದಿತ್ತು. ವಿಮಾನ ನಿಲ್ದಾಣನೇ ರದ್ದು ಆಗ್ತದ ಅನ್ನೋ ಪರಿಸ್ಥಿತಿ ಬಂದಿದ್ದನ್ನ ಎಂ ಬಿ ಪಾಟೀಲ್ ಸಾಹೇಬರು ಅದನ್ನು ಈ ಲೆವೆಲಿಗೆ ತಂದು ಇವತ್ತು ಆಗ್ಲಾರ್ದಂತ ಒಂದು ಐತಿಹಾಸಿಕ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಇವತ್ತು ಇದಕ್ಕೆ ಟೋಟಲ್ 614 ಕೋಟಿ ಮೇಲೆ ಚಿಲ್ಲರೆ ಇದು ಖರ್ಚಾಗಿದೆ. ಒಂದು ಬೃಹತ್ ವಿಮಾನ ನಿಲ್ದಾಣ ಇವತ್ತು ನಿರ್ಮಾಣ ಆಗಿದೆ. ನಮ್ಮ ಒಳ್ಳೆ ಒಂದು ಏನಂದ್ರೆ ಇವರು ಬೃಹತ್ ಕೈಗಾರಿಕೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ಮಂತ್ರಿ ಆಗಿದ್ದರಿಂದನೂ ಅದು ದೊಡ್ಡ ಅನುಕೂಲ ಆಯ್ತು ನಮ್ಗೆ. ಯಾಕಂದ್ರೆ ಇದು ಮೂಲ ಸೌಕರ್ಯ ಅಭಿವೃದ್ಧಿ ಇಲಾಖೆ ಕೆಳಗಡೆ ಬರ್ತದೆ ವಿಮಾನ ನಿಲ್ದಾಣ ನಿರ್ಮಾಣ ಮಾಡೋದು. ಇನ್ನೇನು ಇದು ಪರಿಸರ ಇಲಾಖೆದೊಂದು ಪರಿಸರದವರು ಒಂದು ಪರ್ಮಿಷನ್ ಕೊಟ್ರೆ ಇದು ಕೇವಲ 3 ತಿಂಗಳಲ್ಲಿ ಇದು ಒಂದು ವಿಮಾನ ನಿಲ್ದಾಣ ಒಂದು ಸೌಲಭ್ಯ ಎಲ್ಲರಿಗೂ ಸಿಗ್ತದ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಅರ್ಧಕ್ಕೆ ನಿಂದ್ರಿಸೋದು. ಆದ್ರೆ ಎಂ ಬಿ ಪಾಟೀಲ್ ಸಾಹೇಬ್ ಪೂರ್ತಿ ಮಾಡಿದ್ರು ಅದನ್ನ, ರಾತ್ರಿ ಹಗಲ ಪ್ರಯತ್ನ ಮಾಡಿ 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 ಒಂದು ಹಂತಕ್ಕೆ ತಂದ್ರು. ಅವ್ರು ಏನ್ ಮಾಡಿದ್ರು ಬಿಜೆಪಿಯವರು ಮಾಡಿಲ್ಲ ಅಂತಿಲ್ಲ, ಆದ್ರೆ ಒಂದು ಹಂತಕ್ಕೆ ಬಂದು ನಿಂತದು. ಯಾಕಂದ್ರೆ ಒಂದು ಕಾನೂನಿನ ತೊಡಕು ಅಥವಾ ಏನೋ ಸಮಸ್ಯೆ ಬಂದು ನಿಂತದು. ಅದನ್ನು ಪೂರ್ತಿ ಮಾಡ್ಬೇಕಾದ್ರೆ ಎಂ ಬಿ ಪಾಟೀಲ್ರಿಂದನೇ ಸಾಧ್ಯ, ಉಳಿದವರಿಂದ ಇದು ಸಾಧ್ಯ ಆಗ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾರ್ಯಾರು ಮಾಡ್ಯಾರ ಅವ್ರು ಎಲ್ಲರಿಗೂ ಹೋಗ್ಬೇಕು, ಇಲ್ಲ ಎಂ ಬಿ ಪಾಟೀಲ್ಗೆ ಹೋಗ್ಬೇಕು. ಯಾಕಂದ್ರೆ ಅದು ಆಗ್ಲಾರದ ಪರಿಸ್ಥಿತಿಗಳು ಮಾಡಿದಾರೆ, ಅವ್ರಿಗೂ ಹೋಗ್ಬೇಕು. ನೋಡ್ರಿ ಭಾಷಿಯವರ ಅವ್ರಿಗೂ ಹೋಗ್ಬೇಕು. ನಾ ಮೊದಲೇ ಹೇಳಿದೀನಿ, ನಾನು ತಾರತಮ್ಯ ಮಾಡಿಲ್ಲ. ಒಂದ್ ನಿಮಿಷ ಒಬ್ಬೊಬ್ರೆ ಮಾತಾಡ್ರಿ, ಒಬ್ಬೊಬ್ರೆ ಒಬ್ಬೊಬ್ರು ಮಾತಾಡ್ರಿ. ಇದು ವಿಮಾನ ನಿಲ್ದಾಣ ರದ್ದು ಮಾಡ್ಬೇಕಂತಾಗಿತ್ತು, ಆ ಪರಿಸ್ಥಿತಿ ಆಗಿತ್ತು. ಅದನ್ನ ಎಂ ಬಿ ಪಾಟೀಲ್ ಉಳಿಸ್ಯಾರ, ಮಾಡಿಲ್ಲ ಅಂತಿಲ್ಲ. ಅವರು ಮಾಡಿದ್ರು, ಒಂದ್ ಹಂತಕ್ಕೆ ಬಂದು ನಿಂತದು. ಮುಂದುವರೆಯುವ ಪರಿಸ್ಥಿತಿಯೊಳಗೆ ಇರಲಿಲ್ಲ, ಕಾನೂನಿನ ತೊಡಕು ಆ ತರ ಬಂದು ನಿಂತಿತ್ತು. ಇದು ರದ್ದಾಗಿ ಅದನ್ನು ಬೀಳಿಸೋರಿದ್ರು. ನಾ ಕಾರಜೋಳವ್ರು ಮಾಡಿಲ್ಲ ಅಂತ ಹೇಳಿಲ್ಲ, ಕಾರಜೋಳವ್ರು ಮಾಡಿದಾರೆ ಅಂತ ಹೇಳಿದೀನಿ ಮೊದಲಿಗೆ. ನೀವು ವಿಷಯಗಳು ಟ್ವಿಸ್ಟ್ ಮಾಡಬೇಡ್ರಿ. ನಾನು ಬಿಜೆಪಿ ಸರ್ಕಾರದಲ್ಲೇ ಅಪ್ಪು ಪುಟ್ಟಣ ಶೆಟ್ಟಿ ಮಂತ್ರಿ ಇದ್ದಾಗ ಖರೀದಿ ಮಾಡ್ಯಾರ ಅಂತ ಹೇಳಿನಿ. ಯಡಿಯೂರಪ್ಪನವ್ರು ಇಲ್ಲಿ 2 ಸಲ ಬಂದು ಪೂಜಾ ಮಾಡ್ಯಾರ ಅಂತ ಹೇಳಿನಿ. ಜಿಗಜಿನಿಗೆ ಅವರು ಸಹಕಾರ ಕೊಟ್ರ ಅಂತ ಹೇಳಿನಿ. ಆಮೇಲೆ ಬಂದಂತ ಕಾರಜೋಳ ಅವರು ಪಿಡಬ್ಲ್ಯೂಡಿ ಮತ್ತು ಮೂಲ ಸೌಕರ್ಯ ಅವರು ಅಭಿವೃದ್ಧಿ ಸಚಿವರಿದ್ರು. ಅವಾಗ ಒಂದ್ ನಿಮಿಷಪ್ಪ, ಅವಾಗ ಅವರು ಅದಕ್ಕೂ ದುಡ್ಡ ಸಹಾಯ ಮಾಡಿದ್ದಾರೆ. ಎಲ್ಲಾರ್ದು ಸಹಕಾರ ಇದೆ, ಇಲ್ಲಂತಿಲ್ಲ. ಆದ್ರೆ ರದ್ದಾಗಂತ ಒಂದು ಯೋಜನೆಯನ್ನ ಇವತ್ತ ಮುಂದುವರಿಸಿ ಅದನ್ನ ಈ ಪರಿಸ್ಥಿತಿ ತಂದು ನಿಂದ್ರಿಸಿದ್ದಾರೆ. ಸುಪ್ರೀಂ ಕೋರ್ಟ್ದಲ್ಲಿ 4-5 ವಕೀಲರನ್ನ, ಹಿರಿಯ ವಕೀಲರನ್ನ ಡೆಪ್ಯೂಟ್ ಮಾಡಿ ಯಾವುದಕ್ಕೂ ಅಂಜಲಾರ್ದೇನೆ ರಾತ್ರಿ ಹಗಲು ಓಡಾಡಿ ಕೆಲಸ ಮಾಡಿಸಿದ್ರೆ ಅದಕ್ಕೆ ನಾವು ಧನ್ಯವಾದ ಹೇಳ್ತಾ ಇದ್ವಿ. ಅವ್ರದನ್ನು ನಾವು ನೆನೆಸಿದೀವಿ, ಅವ್ರಿಗೂ ನೆನೆಸಿದ್ವಿ. ಇಲ್ಲಂತ ಪರಿಸರದವರು ಇದು ಕೊಡುವುದಿಲ್ಲ, ಪರಿಸರಕ್ಕೆ ಇದು ಸಿಗುವುದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಇವತ್ತು ಪರಿಸರ ಖಾತೆಯಿಂದನೂ ಒಂದು ಗ್ರೀನ್ ಸಿಗ್ನಲ್ ತಗೊಳಕ್ಕೆ ಎಂ ಬಿ ಪಾಟೀಲ್ ಸಾಹೇಬರು ಆದಷ್ಟು ನಿನ್ನಿನ ದಿವಸ ಅವ್ರು ಹೇಳಿದ್ದಾರೆ. ನಾನು 3 ತಿಂಗಳಲ್ಲಿ ಇದು ಪರಿಸರ ಇಲಾಖೆಯಿಂದನೂ ಪರಿಸರದಿಂದನೂ ಅನುಮತಿ ತಂದು ನಾನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ಪರಿಸರ ಇಲಾಖೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆದಾಗ ಎಂ ಬಿ ಪಾಟೀಲ್ರು ಜಾಗ್ರತೆ ವಹಿಸಿ ತಾಬಡ್ತೋಡು ಅದರ ಬಗ್ಗೆ ಒಂದು ಕಾಳಜಿ ವಹಿಸಿ ಈ ದೇಶದ ಮಹಾನ್ ಲಾಯರ್ಗಳು, ವಕೀಲರುಗಳಾದಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಹಿರಿಯ ನ್ಯಾಯವಾದಿಗಳಾದ ಕಪಿಲ್ ಸಿಬಲ್, ದೇವದತ್ ಕಾಮತ್, ರಾಜ್ಯ ಸರ್ಕಾರದ ಪರ ನಿಶಾಂತ್ ಪಾಟೀಲ್ ಮತ್ತು ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಇವರನ್ನು ಸಹಿತ ಇದಕ್ಕೆ ಬಳಸ್ಕೊಂಡು ಇವರಿಗೆ ಸಂಪರ್ಕ ಮಾಡಿ ಇವ್ರ ಸೇವೆನೂ ಇದಕ್ಕೆ ತಗೊಂಡು ಅವ್ರದ್ದು ಇದರಲ್ಲಿ ಬಹಳ ದೊಡ್ಡ ಸೇವೆ ಇದೆ ಆ ವಕೀಲರುಗಳದ್ದು. ಅವರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀವಿ. ಇದಕ್ಕೆ ಫೀಡ್ಬ್ಯಾಕ್ ಮಾಡಿದ್ದು ಎಂ ಬಿ ಪಾಟೀಲ್ರು. ಕಾನೂನಿನ ಒಂದು ಪರಿಸ್ಥಿತಿ ಯಾವ ಥರ ಅಳವಡಿಸ್ಕೋಬೇಕು, ಯಾವ ಥರ ಕಾನೂನಿಗೆ ದಾಖಲೆಗಳು ಇವ್ರಿಗೆ ಬೇಕಾದ ಕೊಡಬೇಕು. ಹಿಂದೆ ಎಂ ಬಿ ಪಾಟೀಲ್ರು ಒಂದು ಸಾಹಸಮಯ ಕೆಲಸ ಯಾವ ಥರ ಮಾಡ್ತಾರೆ ಅಂದ್ರೆ, ಹಿಂದೆ ಕಾವೇರಿ ನದಿ ನೀರಿಂದನೂ ಒಂದು ದೊಡ್ಡ ಪ್ರಮಾಣದಲ್ಲಿ, ಕೃಷ್ಣಾ ನದಿ ನೀರಿದು ಒಂದು ದೊಡ್ಡ ಪ್ರಮಾಣದಲ್ಲಿ ಸುಪ್ರೀಂ ಕೋರ್ಟ್ದಲ್ಲಿ ವರ್ಷಾನುಗಟ್ಟಲೆ ಕೇಸುಗಳು ನಡೆದಾಗ ಇವರು ನೀರಾವರಿ ಮಂತ್ರಿ ಇದ್ದಾಗ ಬಹಳಷ್ಟು ಶ್ರಮ ವಹಿಸಿ ಆ ಕೆಲಸಗಳನ್ನು, ಆ ಅಡೆತಡೆಗಳನ್ನು ಸಹಿತ ನಿರ್ವಹಿಸಿ ಇವತ್ತು ಕೃಷ್ಣಾ ನದಿ 525 ಮೀಟರ್ ಆಗಂತ ಒಂದು ಲೆವೆಲ್ಗೆ ತಂದು ನಿಲ್ಲಿಸಿದ್ದಾರೆ. ಇದನ್ನು ಬಹಳ ದೊಡ್ಡ ಕೆಲಸ. ನಮ್ಮ ಜಿಲ್ಲೆಗೆ ಇವರು ರಾತ್ರಿ ಹಗಲ ಸತತವಾಗಿ ಪ್ರಯತ್ನ ಮಾಡಿ ಸುಪ್ರೀಂ ಕೋರ್ಟಿಗೆ ಬೆನ್ನತ್ತಿ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೂ ನಾವು ಧನ್ಯವಾದ ಹೇಳ್ತೀವಿ. ಈ ಸದ್ಯ ಏರ್ಪೋರ್ಟಿಗೆ ಏನು ಗಂಡಾಂತರಗಳಾಗಿದ್ದು ಅವೆಲ್ಲ ಅಡೆತಡೆಗಳನ್ನು ಎಂ ಬಿ ಪಾಟೀಲ್ರು ನಿರ್ವಹಿಸಿದ್ದಾರೆ. ಅವೆಲ್ಲ ಅಡೆತಡೆಗಳನ್ನು ಸರಿಸಿದ್ದಾರೆ.
ಇನ್ನು ಮುಂದೆ 2-3 ತಿಂಗಳಲ್ಲಿ ಇದು ಚಾಲು ಆಗುವ ಪರಿಸ್ಥಿತಿ ಇದೆ. ಚಾಲು ಆದ್ರೆ ಈ ಜಿಲ್ಲೆಯ ಜನ ಅದಕ್ಕೂ ಸಹಕಾರ ಕೊಡಬೇಕು. ಬರೀ ನಾವು ವಿಮಾನ ನಿಲ್ದಾಣ ಆಯಿತು, ನಾವು ವಿಮಾನ ನಿಲ್ದಾಣ ನೋಡಕ್ಕಲ್ಲ, ವಿಮಾನ ನಿಲ್ದಾಣ ಅದರಲ್ಲಿ ಪ್ರವಾಸ ಮಾಡಕ್ಕೆ ಈ ಜಿಲ್ಲೆಯ ಜನ ಅದನ್ನು ಕಂಟಿನ್ಯೂ ಆಗಿ ಉಳಿದ ನಿಲ್ದಾಣಗಳ ಥರ 1 ವರ್ಷ 6 ತಿಂಗಳ 1-2 ವರ್ಷ ಹೋಗಿ ನಿಲ್ಲಬಾರ್ದು. ಅದಕ್ಕೆ ನಾವೆಲ್ಲರೂ ಇದಕ್ಕೆ ಮುತುವರ್ಜಿ ವಹಿಸಿ ಅದು ಕಂಟಿನ್ಯೂ ಆಗಂಗೆ ನಾವೆಲ್ಲ ಜಿಲ್ಲೆಯ ಜನ ಸುತ್ತಮುತ್ತ ಜನರಿಗೆ ಪ್ರಚಾರ ಮಾಡಿ ಅದಕ್ಕೆ ಸಹಕಾರ ಕೊಟ್ಟು ಅದರಲ್ಲಿ ಪ್ರವಾಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು 3 ತಿಂಗಳಲ್ಲಿ ಇದು ಆಗಬಹುದು. ಅದಕ್ಕೆ ನಾವು ಇನ್ನೊಂದು ಸಲ ಇಂಬಿಪಳ್ಳಿ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಜನತೆಯ ಪರವಾಗಿ ನಮ್ಮ ಪರವಾಗಿ ಹೇಳ್ತಾ ಇದ್ದೀವಿ.